ಹಲೋ ವೀಕ್ಷಕರೇ, ನಮಸ್ಕಾರ. ಆರ್ಟ್ ಆ್ಯಂಡ್ ಕುಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹೊರಗಡೆ ಜೋರಾಗಿ ಮಳೆ ಬರ್ತಿದೆ, ಹಾಗಾಗಿ ಮಸಾಲೆ ವಡೆ ತಿನ್ಬೇಕು ಅನಿಸ್ತಿದೆ. ಸೊ ಮಸಾಲೆ ವಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ತುಂಬಾ ಕಡಿಮೆ ಪದಾರ್ಥಗಳು ಬೇಕು. ಮಾಡುವ ವಿಧಾನ: ಮೊದಲಿಗೆ ಒಂದು 2 ಗ್ಲಾಸ್ ಅಷ್ಟು ಕಡಲೆಬೇಳೆನ ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಳ್ಬೇಕು. ಸೊ ಈಗಿನ ಕಾಲದಲ್ಲಂತೂ ತುಂಬ ಕೆಮಿಕಲ್ಸ್ ಮಿಕ್ಸ್ ಮಾಡಿರ್ತಾರಂತ, ಸೊ ನಾವು ಒಂದು 2-3 ಸತಿ ಆದರೂ ಮಿನಿಮಮ್ ತೊಳ್ಕೊಬೇಕಾಗತ್ತೆ. ಇದನ್ನು ತೊಳ್ಕೊಂಡ ನಂತರ ಒಂದು 2ರಿಂದ 3 ಗಂಟೆವರೆಗೂ ನೆನೆಸಿಡಬೇಕು. ಸೊ ನೋಡಿ, ನೆನೆಸಿಟ್ಟ ನಂತರ ಈ ರೀತಿಯಾಗಿ ಅರಳ್ಕೊಳ್ಳುತ್ತೆ. ಸೊ ಇದನ್ನು ಇನ್ನು ಮತ್ತೊಂದು ಸತಿ ಚೆನ್ನಾಗಿ ತೊಳ್ಕೊಂಬಿಟ್ಟು ಸೊ ನೀರನ್ನು ತೆಕ್ಕೊಂಬಿಡಿ. ಇದನ್ನು ಜಾಸ್ತಿ ಹೊತ್ತು ನೆನೆಸಿಟ್ಕೋಬಾರ್ದು, ಆವಾಗ ಹಿಟ್ಟು ತುಂಬಾ ಮೆತ್ತಗಾಗ್ಬಿಡುತ್ತೆ, ಆವಾಗ ಮಸಾಲೆ ವಡೆ ಚೆನ್ನಾಗಿ ಬರಲ್ಲ. ಸೊ ಇದನ್ನು ಮತ್ತೊಂದು ಸತಿ ನಾವು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಂಡು ನೀರನ್ನು ಮತ್ತೆ ತೆಕ್ಕೊಳ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ಎಕ್ಸ್ಟ್ರಾ ನೀರಿರುತ್ತಲ್ಲ ಅದು ಕೂಡ ಹೋಗ್ಬಿಡುತ್ತೆ. ನಿಮ್ಮ ಹತ್ರ ಈ ರೀತಿಯಾದ ಒಂದು ಜಾಲಿ ಇದ್ದರೆ, ಇಲ್ಲಾಂದರೆ ಎಣ್ಣೆ ಕರಿಯೋಕ್ಕೆ ಯೂಸ್ ಮಾಡ್ತಿರಲ್ಲ, ಸೊ ಅದನ್ನು ಕೂಡ ತೊಗೊಂಬಿಟ್ಟು ಎಕ್ಸ್ಟ್ರಾ ನೀರನ್ನು ತೆಕ್ಕೊಂಬಿಟ್ಟು ಒಂದು ಕಡೆ ಇಟ್ಕೊಳ್ಳಿ. ನೋಡಿ ಎಷ್ಟು ಅರಳ್ಕೊಂಡು ಬಂದಿದೆ ಅಂತ. ಈ ರೀತಿ ಆದ ನಂತರ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಅಂತೆ. ಇದನ್ನು ನೀರು ಹಾಕ್ದೇನೆ ರುಬ್ಕೊಳ್ಬೇಕು, ಯಾಕಂದರೆ ಆಲ್ರೆಡಿ ನೀರಿನ ಅಂಶ ಇರೋದ್ರಿಂದ. ಸೊ ಇದನ್ನು ನೀರು ಹಾಕ್ದೇನೆ ರುಬ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಪ್ರಮಾಣ ಬರೋಷ್ಟು ರುಬ್ಕೊಳ್ಳಿ. ಒಂದು ಹಿಡಿತದಲ್ಲಿ ಕಟ್ಟೋಷ್ಟು, ಲೈಕ್ ಒಂದು ಮಸಾಲೆ ವಡೆ ಕಟ್ಟೋಷ್ಟು ಬಂದಾಗ ಮಿಕ್ಸಿನ ಸ್ಟಾಪ್ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ಹೆಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಹಾಗೆಯೇ ಸಣ್ಣದಾಗಿ ಹೆಚ್ಕೊಂಡಿರೋ ಶುಂಠಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಇಂಗು ಎಲ್ಲದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇವೆ. ನೀವು ಹಸಿಮೆಣಸಿನ್ಕಾಯಿ ಹಾಕೊಳ್ಳೋದ್ರಿಂದ ಖಾರನೂ ಎಲ್ಲ ಚೆನ್ನಾಗಿ ಬರುತ್ತೆ. ನಿಮಗೆ ಇದು ಆಪ್ಷನಲ್ಲು, ನಿಮಗೆ ಖಾರ ಇಷ್ಟ ಇಲ್ಲ ಅಂದರೆ ಬರೀ ಹಾಗೆ ಕೂಡ ಕಲಿಸ್ಕೊಳ್ಬಹುದು. ಇದನ್ನು ಚೆನ್ನಾಗಿ ಕಲಿಸ್ಕೊಂಡ ನಂತರ ಇದು ನೋಡಿ, ಈ ರೀತಿಯಾಗಿ ಒಂದು ಸಣ್ಣ ಉಂಡೆನ ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಬಾಲ್ಸ್ ಥರ ಮಾಡಿಟ್ಕೊಳ್ಳಿ. ಇದು ಪೂರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಆಗಿರೋ ಒಂದು ಪ್ರಮಾಣದಲ್ಲಿ ತೊಗೊಂಡ್ಬಿಟ್ಟು ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ತೋರಿಸ್ಕೊಡ್ತಾ ಇದ್ದೀವಿ. ಹೀಗೆ ಮಾಡಿ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಬೇಕು. ಈ ರೀತಿಯಾಗಿ ಫಸ್ಟೇ ಮಾಡಿಟ್ಕೊಂಡ್ಬಿಟ್ರೆ ನಿಮಗೆ ಅಂಬೋಡೆ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇದಾದ ನಂತರ ಒಂದು ಯಾವುದನ್ನ ಪ್ಲಾಸ್ಟಿಕ್ ಕವರ್ನ ತೊಗೊಂಡ್ಬಿಟ್ಟು ಈ ರೀತಿಯಾಗಿ ತಟ್ಕೊಳ್ಳಿ. ಇದು ಹೋಳಿಗೆ ಶೀಟ್ ಆದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಈ ರೀತಿ ಯಾವುದೇ ಪ್ಲಾಸ್ಟಿಕ್ ಕವರ್ ಆದರೂ ತೊಗೊಂಡ್ಬಿಟ್ಟು ಎಣ್ಣೆ ಕಾದಿರುತ್ತಲ್ಲ, ಸೊ ಅದಕ್ಕೆ ಈ ರೀತಿಯಾಗಿ ಬಿಡಬೇಕು. ಇದಕ್ಕೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆವಾಗ ಮಸಾಲೆ ವಡೆ ಚೆನ್ನಾಗಿ ಬರುತ್ತೆ. ಸೊ ಅದೇ ರೀತಿ ನೀವು 5ರಿಂದ 6 ಮಸಾಲೆ ವಡೆಯನ್ನು ಮಾಡ್ಕೊಂಡ್ಬಿಟ್ಟು ಎಣ್ಣೆಗೆ ಒಂದೇ ಸತಿ ಹಾಕ್ಕೊಳ್ಬೋದು. ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹೊರಗಡೆ ತೆಕ್ಕೊಳ್ಳಿ. ಇವಾಗ ತೋರಿಸ್ತಾ ಇದ್ದೀವಿ ನೋಡಿ ಯಾವ ಕಲರ್ ಬರಬೇಕು ಅಂತ. ಇದನ್ನು 2 ಕಡೆಯೂ ಮಗಚ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಆಗೋವರೆಗೂ ವೆಯ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಈ ರೀತಿಯಾಗಿ ನೋಡಿ ಕಲರ್ ಗೋಲ್ಡನ್ ಬ್ರೌನ್ ಆದಮೇಲೆ ಹೊರಗಡೆ ತೆಕ್ಕೊಳ್ಳಿ. ಇನ್ನೊಂದು ಟಿಪ್ ಏನಂದರೆ, ಇವಾಗ ಮಸಾಲೆ ವಡೆ ಹಾಕಬೇಕಾದ್ರೆ ಏನಾದರೂ ನಿಮಗೆ ಗಟ್ಟಿ ಅನಿಸಿದ್ರೆ, ಅದೇನಾದರೂ ತಟ್ಟಕ್ಕೆ ಬರ್ತಾ ಇಲ್ಲ ಅಂದರೆ ಆವಾಗ ಒಂದು ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಮಸಾಲೆ ವಡೆನ ತಟ್ಕೊಳ್ಳಿ. ಆವಾಗ ತುಂಬ ಸುಲಭವಾಗಿ ಬಂದುಬಿಡುತ್ತೆ. ನೋಡಿ, ಇಲ್ಲಿ ನಾವು 5ರಿಂದ 6 ಮಸಾಲೆ ವಡೆನ ಒಂದೇ ಸತಿ ಹಾಕೊಂಡ್ಬಿಟ್ಟಿದ್ದೀವಿ. ಸೊ ಎಲ್ಲದನ್ನು ಕೂಡ ಚೆನ್ನಾಗಿ ಮಗಚ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡ ನಂತರ ಹೊರಗೆ ತೆಕ್ಕೊಳ್ತಾ ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾಗಿ ಮನೆಯಲ್ಲಿಯೇ ಹೋಟೆಲ್ ಸ್ಟೈಲ್ ಮಸಾಲೆ ವಡೆ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ರಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಈ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.